ನಿಮ್ಮ ಸ್ನೇಹಿತರು ನಮ್ಮ ಹಳ್ಳಿಯ ಹೃದಯಗಳು ನಾಳೆ ತೆಗೆದದ್ದು ಕೇಳಿದರೆ ನಾನು ಬೆಳಿಗ್ಗೆ ಕಳುಹಿಸುವ ಒಂದು ಸಣ್ಣ ಕಾರ್ಯವಿದೆ, ನೀನು ಬೇಕಾದರೆ ಹೋಗು ಅಂದರು. ರಾಜ್ಯಕ್ಕೆ ಹೋಗು, ಹುಳಿಯಾಗುತ್ತೆ, ನೆಟ್ಟಗಿದ್ದರೆ ಇರುತ್ತೆ. ಅವರು ಆ ದಾರಿಯಲ್ಲಿ ಹೋಗುತ್ತಾರೆ. ನಾನು ಹಾಗೆಯೇ ಹೋಗುತ್ತೇನೆ. ವರುಣನ ಕೆಲಸ. ವರುಣ ವರ್ಷನದು ಪ್ರೀತಿಯಲ್ಲಿ ಬಿದ್ದವರ ಜೊತೆ ಹೋಗಬೇಡಿ ಎಂದು ಎಷ್ಟು ಬಾರಿ ಹೇಳಿದರೂ ಅವರು ಕೇಳುವುದಿಲ್ಲ. ಯಾವುದಕ್ಕೆ, ಯಾಕೆ ಹೋದೆ, ಅವರು ಯಾವ ಕೆಲಸಕ್ಕೆ ಹೋದರು ಏನೆಂದು ನನಗೆ ಅರ್ಥವಾಗುತ್ತಿಲ್ಲ. ಕಣಿ ಪಿಚ್ಚರ ವರ್ಧನ್. ಸರಿ, ನಾಳೆಯವರೆಗೂ ಕಾದು ನೋಡೋಣ. ಮನೆಯಲ್ಲಿ 20 ಬಾಕ್ಸ್ ದ್ರಾಕ್ಷಿ ಇದೆ, ಮೊದಲು ಮಾರುಕಟ್ಟೆಗೆ ಕಳುಹಿಸೋಣ. ಸರ್, 20 ಬಾಕ್ಸ್ ರೆಡಿ ಇದ್ದರೆ ತಕ್ಷಣ ವಾಹನ ಕಳುಹಿಸಿ, ದ್ರಾಕ್ಷಿ ಕಳುಹಿಸುತ್ತೇವೆ. ಸರಿ, ಸ್ವಲ್ಪ ನಿರೀಕ್ಷಿಸಿ. ನಿಮ್ಮ ಮನೆಯಲ್ಲಿ ಒಬ್ಬರೇ ಇದ್ದೀರಾ? ಇಲ್ಲ, ನನ್ನ ಮದುವೆಯೂ ಇರುತ್ತದೆ. ನಿಮ್ಮಿಬ್ಬರ ಪ್ರೀತಿ ಹೇಗೆ ಶುರುವಾಯಿತು? ನಾನು ನಿಮಗೆ ಹೇಳಲೇ? ಏನಾದ್ರೂ ಯೋಚನೆ ಮಾಡ್ಬೇಡಿ. ಒಬ್ಬಾತ ಸೇಪಾ ಎಂದು ಹಣ್ಣುಗಳನ್ನು ತೆಗೆದುಕೊಂಡು ಹೋಗಲು ಬಂದನು. ನಮ್ಮ ಪ್ರೇಮಕತೆ ಬೋರ್ ಆಗುವುದಿಲ್ಲ. ಒಂದಾನೊಂದು ಕಾಲದಲ್ಲಿ ಬೆಳ್ಳಮಾರ್ ಎಂಬ ಸಣ್ಣ ಕರಾವಳಿ ಪಟ್ಟಣದಲ್ಲಿ ಸೂರ್ಯನು ಸಮುದ್ರದ ಅಲೆಗಳನ್ನು ಚುಂಬಿಸಿದ ಮತ್ತು ರಾತ್ರಿಗಳನ್ನು 1000 ನಕ್ಷತ್ರಗಳಿಂದ ಬೆಳಗಿಸುತ್ತಿದ್ದ ಎಲಾರಾ ಎಂಬ ಯುವತಿ ವಾಸಿಸುತ್ತಿದ್ದಳು. ಅವಳು ದಯೆಯ ರೋಮಾಂಚಕ ನಗು ಮತ್ತು ಕಲಾ ಗ್ಯಾಲರಿಗೆ ಹೆಸರಾಗಿದ್ದಳು. ಅದು ತನ್ನ ಸುತ್ತಲಿನ ಪ್ರಪಂಚದ ಸೌಂದರ್ಯವನ್ನು ಸೆರೆಹಿಡಿಯುವ ಅವಳ ವರ್ಣಚಿತ್ರಗಳನ್ನು ಪ್ರದರ್ಶಿಸಿತು. ಆದರೆ ಅವಳ ಬೆಚ್ಚಗಿನ ನಗುವಿನ ಕೆಳಗೆ ಒಂಟಿತನದ ನೋವು ಸಮುದ್ರದಂತೆಯೇ ಆಳವಾದ ಮತ್ತು ವಿಸ್ತಾರವಾದ ಪ್ರೀತಿಯ ಹಂಬಲವನ್ನು ಹೊಂದಿದೆ. ಒಂದು ಸಂಜೆ ಸೂರ್ಯನು ಲ್ಯಾವೆಂಡರ್ ಮತ್ತು ಚಿನ್ನದ ಬಣ್ಣಗಳಲ್ಲಿ ಆಕಾಶವನ್ನು ಅದ್ದಿದಾಗ ಎಲಾರಾ ದಿನದ ಕೊನೆಯ ಬೆಳಕನ್ನು ಹಿಡಿಯಲು ಸಮುದ್ರತೀರದಲ್ಲಿ ತನ್ನ ಈಸೆಲ್ ಅನ್ನು ಸ್ಥಾಪಿಸಿದಳು. ಲಿಯೋ ಎಂಬ ಹೊಸಬನು ಅವಳನ್ನು ಸಮೀಪಿಸುತ್ತಿದ್ದನು. ಅವನು ಎತ್ತರದ ಮತ್ತು ಒರಟಾದ ಮನೋಭಾವದಿಂದ ಬೆಸೆದುಕೊಂಡಿದ್ದನಂತೆ. ಸಾಗರದ ತಂಗಾಳಿ ಲಿಯೋ ಅವರು ಹೆಸರಿಸಲಾಗದ ಯಾವುದನ್ನಾದರೂ ಹುಡುಕುತ್ತಾ ಸಂಕೀರ್ಣ ಜೀವನವನ್ನು ತೊರೆದ ನಂತರ ಬೆಳ್ಳಮಾರ್ಗೆ ಬಂದರು. ಅವರ ಕಣ್ಣುಗಳು ಭೇಟಿಯಾದವು ಮತ್ತು ಅವರ ನಡುವೆ ಮಾತನಾಡಲಾಗದ ಯಾವುದೋ ಬೆಂಕಿ ಹೊತ್ತಿಕೊಂಡಿತು. ಎಲಾರಾ ಲಿಯೋ ಅವರ ಮೃದುವಾದ ಪ್ರೋತ್ಸಾಹದೊಂದಿಗೆ ಅವಳ ಪಕ್ಕದಲ್ಲಿ ಕುಳಿತರು. ಅವಳು ತನ್ನ ಕುಂಚವನ್ನು ಕ್ಯಾನ್ವಾಸ್ಗೆ ಅಡ್ಡಲಾಗಿ ನೃತ್ಯ ಮಾಡಿದ ರೀತಿಗೆ ಮಂತ್ರಮುಗ್ಧನಾಗಿದ್ದನು. ದಿನಗಳು ವಾರಗಳಾಗಿ ಮಾರ್ಪಟ್ಟಂತೆ ಎಲಾರಾ ಮತ್ತು ಲಿಯೋ ಅವರು ಪ್ರತಿ ಕ್ಷಣವನ್ನು ಒಟ್ಟಿಗೆ ಕಳೆದಂತೆ ಅವರು ಗುಪ್ತ ಕಡಲತೀರಗಳನ್ನು, ಪಾದಯಾತ್ರೆಯ ಕರಾವಳಿ ಹಾದಿಗಳನ್ನು ಅನ್ವೇಷಿಸಿದರು ಮತ್ತು ನಕ್ಷತ್ರಗಳ ಅಡಿಯಲ್ಲಿ ಕಥೆಗಳನ್ನು ಹಂಚಿಕೊಂಡರು. ಎಲಾರಾ ಅವರು ಲಿಯೋಗೆ ಚಿತ್ರಕಲೆಯ ಜಟಿಲತೆಗಳನ್ನು ಕಲಿಸಿದರು, ಆದರೆ ಅವರ ಪ್ರಯಾಣದ ಕಥೆಗಳನ್ನು ಅವರು ಸಾಹಸದ ಭಾವದಿಂದ ತುಂಬಿದರು. ಜನಾಂಗ. ಆದರೆ ಅವರ ಬಂಧವು ಗಾಢವಾಗುತ್ತಿದ್ದಂತೆ ಅವರ ಗತಕಾಲದ ನೆರಳುಗಳು ಎಲಾರನನ್ನು ಕಾಡುತ್ತಿದ್ದವು. ಮೊದಲ ಪ್ರೀತಿಯನ್ನು ಕಳೆದುಕೊಂಡ, ಬಾಲ್ಯದ ಪ್ರಿಯತಮೆಯನ್ನು ಕಳೆದುಕೊಂಡು ಕನಸುಗಳನ್ನು ಬಿಟ್ಟು ದೂರ ಹೋದರು. ಲಿಯೋ ವಿಫಲ ಸಂಬಂಧದ ಭಾರವನ್ನು ಹೊತ್ತುಕೊಂಡರು, ಅದು ದ್ರೋಹದಲ್ಲಿ ಕೊನೆಗೊಂಡಿತು. ಅವರ ಭಯದ ಹೊರತಾಗಿಯೂ ಅವರು ಇನ್ನೂ ಗುಣವಾಗಲಿಲ್ಲ. ಅವರು ತಮ್ಮ ಹಿಂದಿನ ಪ್ರೇತಗಳನ್ನು ಬಿಟ್ಟು ವರ್ತಮಾನದ ಮಾಂತ್ರಿಕತೆಯನ್ನು ಸ್ವೀಕರಿಸಲು ಆಯ್ಕೆ ಮಾಡಿಕೊಂಡರು. ಒಂದು ಬಿರುಗಾಳಿಯ ರಾತ್ರಿ ಅಲೆಗಳು ಕೋಪದಿಂದ ದಡಕ್ಕೆ ಅಪ್ಪಳಿಸಿದಾಗ ದಂಪತಿಗಳು ಎಲಾರಸ್ ಸ್ನೇಹಶೀಲ ಗ್ಯಾಲರಿಯಲ್ಲಿ ಆಶ್ರಯ ಪಡೆದರು. ಮೇಣದ ಬತ್ತಿಗಳ ಬೆಚ್ಚಗಿನ ಹೊಳಪು ಮತ್ತು ಒದ್ದೆಯಾದ ಮಣ್ಣಿನ ವಾಸನೆಯಿಂದ ಆವೃತವಾದ ಲಿಯೋ ಎಲಾರಸ್ನ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡನು. ನೀವು ನನ್ನ ಜೀವನದಲ್ಲಿ ಬಣ್ಣವನ್ನು ಮರಳಿ ತಂದಿದ್ದೀರಿ ಎಂದು ಅವನು ತನ್ನ ಧ್ವನಿಯನ್ನು ಸ್ಥಿರವಾಗಿ ಹೇಳಿದನು. ಇನ್ನೂ ಕಚ್ಚಾ, ನಾನು ಕಳೆದುಹೋದೆ, ಆದರೆ ನೀವು ನನಗೆ ದಿಕ್ಸೂಚಿಯನ್ನು ನೀಡಿದ್ದೀರಿ. ನಾನು ನನ್ನ ದಾರಿಯನ್ನು ಕಂಡುಕೊಳ್ಳಲು ನೀನೇ ಕಾರಣ. ಅವಳು ಉತ್ತರಿಸಲು ಹೆಣಗಾಡುತ್ತಿರುವಾಗ ಎಲಾರಸ್ ಕಣ್ಣುಗಳಲ್ಲಿ ನೀರು ಮಿಂಚಿತು. ನಾನು ಹೆದರುತ್ತೇನೆ ಲಿಯೋ, ನೀವು ಒಂದು ದಿನ ಎಚ್ಚರಗೊಂಡು ಸೌಂದರ್ಯವು ಇನ್ನು ಮುಂದೆ ಇಲ್ಲ ಎಂದು ಅರಿತುಕೊಂಡರೆ ಏನು? ಆದರೂ ದೂರ ಎಳೆಯುವ ಬದಲು ಅವನು ಅವಳನ್ನು ಬಿಗಿಯಾಗಿ ಹಿಡಿದನು. ಜೀವನವು ಅನಿರೀಕ್ಷಿತವಾಗಿದೆ, ಆದರೆ ಪ್ರೀತಿಯು ನಾವು ಪ್ರತಿದಿನ ಮಾಡುವ ಆಯ್ಕೆಯನ್ನು ಪರಸ್ಪರ ಆರಿಸಿಕೊಳ್ಳೋಣ. ಅವರ ತುಟಿಗಳು ಗಾಳಿಯ ಮೂಲಕ ಕಂಪಿಸುವ ಭರವಸೆಯನ್ನು ಮುದ್ರೆಯುತ್ತಿದ್ದವು. ಹೊರಗೆ ಗುಡುಗು ಘರ್ಜಿಸುವಂತೆಯೇ ಅವರು ಪರಸ್ಪರರ ಹೃದಯದಲ್ಲಿ ಸಾಂತ್ವನವನ್ನು ಕಂಡುಕೊಂಡರು. ಆದರೆ ಶಾಂತವಾದ ನೆರಳಿನಂತೆ ಸಿಂಹಗಳು ತಮ್ಮ ಭವಿಷ್ಯದ ಬಗ್ಗೆ ಅನುಮಾನವನ್ನು ಉಂಟುಮಾಡುವ ಬೆದರಿಕೆ ಹಾಕಿದರು. ತಿಂಗಳುಗಳ ನಂತರ ಅವನ ಹಳೆಯ ಸ್ನೇಹಿತನಿಂದ ತುರ್ತು ಕರೆ ಲಿಯೋನನ್ನು ಕರೆಸಿತು. ಇದು ಹೊಸ ಅವಕಾಶಕ್ಕಾಗಿ ಒಂದು ಅವಕಾಶವಾಗಿತ್ತು, ಆದರೆ ಅವನ ಮೇಲೆ ಹರಿದ ನಿರ್ಧಾರವು ಅವನನ್ನು ಉತ್ತಮ ದಾರಿಗೆ ಕರೆದೊಯ್ಯುತ್ತದೆ ಅಥವಾ ಎಲಾರಾದಿಂದ ದೂರ ಕರೆದೊಯ್ಯುತ್ತದೆಯೇ ಎಂದು. ಲಿಯೋ ಎಲಾರನನ್ನು ಬಿಟ್ಟು ಹೋಗುವುದರಿಂದ ವಾರಗಳು ಕಳೆದವು.
ಹತಾಶೆಯ ಸ್ಥಿತಿ. ಒಮ್ಮೆ ಬಣ್ಣಗಳಿಂದ ರೋಮಾಂಚಕವಾಗಿದ್ದ ಗ್ಯಾಲರಿಯು ಕಾಡುವಷ್ಟು ಖಾಲಿಯಾಗಿತ್ತು, ಆದರೆ ಪ್ರೀತಿಯು ಸುಲಭವಾಗಿ ಮಾಯವಾಗುವುದಿಲ್ಲ. ಒಂದು ಸಂಜೆ ಎಲಾರಾ ತನ್ನ ಹೃದಯವನ್ನು ಕ್ಯಾನ್ವಾಸ್ಗೆ ಸುರಿಯುತ್ತಿರುವಾಗ, ತನ್ನ ಹೃದಯವನ್ನು ಧಾರಾಕಾರವಾಗಿ ಧಾರೆ ಎರೆದುಕೊಳ್ಳುತ್ತಿರುವಾಗ, ಅವಳ ಸಹಜತೆಯನ್ನು ನಂಬಿ ಕಡಲತೀರದ ಕಡೆಗೆ ನಡೆಯಲು ಅವಳು ವಿವರಿಸಲಾಗದ ಉತ್ಸಾಹವನ್ನು ಅನುಭವಿಸಿದಳು ಮತ್ತು ಅಲೆಗಳ ಶಬ್ದವನ್ನು ಅನುಸರಿಸಿದಳು. ಟ್ವಿಲೈಟ್ ಆಕಾಶವು ಲಿಯೋ ನಿಂತಿದೆ, ಸಮಾಧಾನವು ಬೆಚ್ಚನೆಯ ಅಲೆಯಂತೆ ಅವರ ಮೇಲೆ ಬೀಸಿತು. ನಾನು ಹಿಂತಿರುಗಿ ಬರಬೇಕು ಎಂದು ಅವರು ಉಸಿರುಗಟ್ಟಿ ಹೇಳಿದರು. ನಾನು ಇಲ್ಲಿ ನಿಮ್ಮೊಂದಿಗೆ ಕಂಡುಕೊಂಡ ಪ್ರೀತಿಗೆ ಹೋಲಿಸಿದರೆ ಹೊರಗಿನ ಯಾವುದೇ ಅವಕಾಶವೂ ಮುಖ್ಯವಲ್ಲ ಎಂದು ನಾನು ಅರಿತುಕೊಂಡೆ. ನೀರಿನಲ್ಲಿ ಉಪ್ಪಿನಂತೆ ಕರಗಿದ ತಮ್ಮ ಭಯದ ಭಾರವನ್ನು ಅವರು ಅಪ್ಪಿಕೊಂಡಾಗ ಎಲಾರಸ್ ಹೃದಯವು ಉಬ್ಬಿತು. ನೀವು ನನ್ನನ್ನು ಬಿಟ್ಟು ಹೋಗುತ್ತೀರಿ ಎಂದು ನಾನು ಹೆದರುತ್ತಿದ್ದೆ ಎಂದು ಅವಳು ಒಪ್ಪಿಕೊಂಡಳು. ನಾನು ನಮ್ಮಲ್ಲಿ ನಂಬಿಕೆ ಇರುವುದರಿಂದ ಅವನು ಅವಳ ಮುಖವನ್ನು ತನ್ನ ಕೈಯಲ್ಲಿ ಹಿಡಿದಿಟ್ಟು ಉತ್ತರಿಸಿದನು, ಏಕೆಂದರೆ ನಮ್ಮ ಭೂತಕಾಲದಿಂದ ತುಂಬಿದ ನಮ್ಮದೇ ಆದ ಕಥೆಯನ್ನು ರಚಿಸೋಣ ಮತ್ತು ಇದಕ್ಕಿಂತ ಉಜ್ವಲವಾದ ಭವಿಷ್ಯವನ್ನು ರಚಿಸೋಣ. ಇಲ್ಲಿಯವರೆಗೆ ನಾವು ಯೋಚಿಸಿದ್ದೇವೆ, ನಾವು ಕೆಲಸ ಮಾಡುತ್ತಿದ್ದೇವೆ, ಸರಿ, ಯಾರನ್ನಾದರೂ ಹಿಡಿದರೆ ಸಾಕು. 2 ದಿನ ಅಲ್ಲಿ ಏನು ಮಾಡುತ್ತಿದ್ದಾರೆ ನೀವೇ ಹೇಳಿ. ಏನು ಮಾಡುತ್ತಿದ್ದಾರೆ ನೀವೇ ಹೇಳಿ. ಏನು ಮಾಡಬೇಕೆಂದು ನನಗೆ ಗೊತ್ತಿಲ್ಲ. ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಸರಿ, ಹೋಗಿ ಮತ್ತೆ ಪ್ರಯತ್ನಿಸಿ.